ಲೇಖನದ ಶೀರ್ಷಿಕೆ ತುಳಸಿ ಭಕ್ತಿ ವಿಜ್ಞಾನ ಮತ್ತು ಪ್ರಕೃತಿಯ ಅಮೂಲ್ಯವರ. ಲೇಖಕರು ಸನ್ನಿಧಿ ಶಿರಸಿ. ಧ್ವನಿ ನೇತ್ರಾವತಿ ಕುರ್ಬರ್. ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಸಸ್ಯಗಳು ಕೇವಲ ಸಸ್ಯಗಳಾಗಿ ಉಳಿದಿಲ್ಲ. ಅವು ನಂಬಿಕೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದೆ. ಅಂತಹ ಪವಿತ್ರ ಸಸ್ಯಗಳಲ್ಲಿ ತುಳಸಿಗೆ ವಿಶಿಷ್ಟ ಸ್ಥಾನವಿದೆ. ತುಳಸಿ ದಳಂ ಜಲಂ ಯಸ್ಯ ಎಂದು ಶಾಸ್ತ್ರಗಳು ಹೇಳುವಂತೆ ತುಳಸಿ ಇಲ್ಲದೆ ಪೂಜೆ ಅಪೂರ್ಣವೆಂಬ ನಂಬಿಕೆ ಭಾರತೀಯ ಮನೆಗಳಲ್ಲಿ ಜೀವಂತವಾಗಿದೆ. ಆದರೆ ತುಳಸಿ ಕೇವಲ ಧಾರ್ಮಿಕ ಸಂಕೇತವಷ್ಟೇ ಅಲ್ಲ, ಅದು ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟ ಔಷಧೀಯ ಗುಣಗಳ ಗಣನೀಯಾಗಿದೆ. ತುಳಸಿಯ ಪೌರಾಣಿಕ ಹಿನ್ನೆಲೆ. ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ದೇವಿಯು ವಿಷ್ಣು ಭಕ್ತೆಯಾದ ವೃಂದೆಯ ಅವತಾರ. ವೃಂದೆಯ ಪಾತಿವ್ರತ್ಯ ಶಕ್ತಿಯಿಂದ ಆಕೆಯ ಪತಿ ಜಲಂಧರ ಅಜೇಯನಾಗಿದ್ದನು. ವಿಷ್ಣುವಿನ ಲೀಲೆಯಿಂದ ವೃಂದೆಯ ಪಾವಿತ್ರತೆ ಭಂಗವಾಗುತ್ತದೆ. ಆಕೆಯ ಶಾಪದಿಂದ ವಿಷ್ಣು ಶಿಲೆಯಾಗುತ್ತಾನೆ. ವೃಂದೆ ತುಳಸಿಯಾಗುತ್ತಾಳೆ ಎಂಬ ಕಥೆ ಪುರಾಣಗಳಲ್ಲಿ ಕಂಡುಬರುತ್ತವೆ. ಆದ್ದರಿಂದಲೇ ವಿಷ್ಣುವಿನ ಪೂಜೆಗೆ ತುಳಸಿ ಅತ್ಯಂತ ಪ್ರಿಯವಾದ ದಳವಾಗಿದೆ. ತುಳಸಿ ವಿವಾಹ ಸಂಸ್ಕೃತಿಯ ಪ್ರತೀಕ. ಕಾರ್ತಿಕ ಮಾಸದಲ್ಲಿ ನಡೆಯುವ ತುಳಸಿ ವಿವಾಹ ಹಿಂದೂ ಸಂಪ್ರದಾಯದ ಪ್ರಮುಖ ಆಚರಣೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ಪ್ರತಿರೂಪವಾಗಿ ಶಾಲಿಗ್ರಾಮ ಅಥವಾ ಕೃಷ್ಣನೊಂದಿಗೆ ವಿವಾಹ ಮಾಡಲಾಗುತ್ತದೆ. ಇದು ಧಾರ್ಮಿಕ ವಿಧಿಯಷ್ಟೇ ಅಲ್ಲದೆ ಕೃಷಿ, ಸಂಸ್ಕೃತಿ ಮತ್ತು ಋತುಚಕ್ರದೊಂದಿಗೆ ಸಂಬಂಧ ಹೊಂದಿದೆ ಆಚರಣೆಯಾಗಿದೆ. ತುಳಸಿಯ ಪ್ರಭೇದಗಳು ಭಾರತದಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ತುಳಸಿಯ ಪ್ರಮುಖ ಪ್ರಭೇದಗಳೆಂದರೆ, ಮೊದಲನೆಯದಾಗಿ ರಾಮ ತುಳಸಿ. ಇದು ಹಸಿರು ಎಲೆಗಳು, ಸೌಮ್ಯ ವಾಸನೆ ಕೂಡಿರುತ್ತದೆ. ಎರಡನೆಯದು ಕೃಷ್ಣ ತುಳಸಿ. ಇದು ನೆರಳೆ ಕಪ್ಪು ಬಣ್ಣದ ಎಲೆಗಳು, ಹೆಚ್ಚು ಔಷಧೀಯ ಗುಣ ಹೊಂದಿರುತ್ತದೆ. ಮೂರನೆಯದು ವನ ತುಳಸಿ, ಕಾಡು ಪ್ರದೇಶಗಳಲ್ಲಿ ಬೆಳೆಯುವುದು. ನಾಲ್ಕನೆಯದು ಕಪೂರ ತುಳಸಿ. ಇದು ತೀವ್ರವಾದ ಸುಗಂಧ ಬೀರುತ್ತದೆ. ಪ್ರತಿಯೊಂದು ಪ್ರಭೇದವು ತನ್ನದೇ ಆದ ಔಷಧಿಯ ಮಹತ್ವ ಹೊಂದಿದೆ. ಆಯುರ್ವೇದಗಳಲ್ಲಿ ತುಳಸಿಯನ್ನು ಔಷಧಿಗಳ ರಾಣಿ ಎಂದು ಕರೆಯಲಾಗಿದೆ. ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮೊದಲಾದ ಗ್ರಂಥಗಳಲ್ಲಿ ತುಳಸಿಯ ಉಲ್ಲೇಖವಿದೆ. ಆಯುರ್ವೇದದ ಪ್ರಕಾರ ತುಳಸಿ ಕಫ, ವಾತ, ಪಿತ್ತ ನಿಯಂತ್ರಕ, ಜೀರ್ಣಕ್ರಿಯೆ ಸುಧಾರಕ, ರೋಗ ನಿರೋಧಕ ಶಕ್ತಿ ವರ್ಧಕ, ಉಸಿರಾಟ ಸಂಬಂಧಿ ರೋಗ ನಿವಾರಕ ಗುಣ ಹೊಂದಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ತುಳಸಿಯ ಮೌಲ್ಯ. ಆಧುನಿಕ ವಿಜ್ಞಾನವು ತುಳಸಿಯ ಔಷಧೀಯ ಗುಣಗಳನ್ನು ಅಂಗೀಕರಿಸಿದೆ. ತುಳಸಿಯಲ್ಲಿ ಇರುವ ಪ್ರಮುಖ ರಾಸಾಯನಿಕ ಸಂಯುಕ್ತಗಳೆಂದರೆ ಯೂಜೆನಾಲ್, ಉರ್ಸೋಲಿಕ್ ಆಸಿಡ್, ರುಸ್ಮೋರಿನಿಕ್ ಆಸಿಡ್. ಆಂಟಿ ಆಕ್ಸಿಡೆಂಟ್. ಇವು ದೇಹದ ಉರಿಯೂತ ಕಡಿಮೆ ಮಾಡುವುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮತ್ತು ಬ್ಯಾಕ್ಟೀರಿಯಾ, ವೈರಸ್ಗಳ ವಿರುದ್ಧ ಹೋರಾಡುವ ಶಕ್ತಿ ಹೊಂದಿದೆ. ತುಳಸಿ ಆರೋಗ್ಯ ದೇವತೆ. ಶೀತ, ಜ್ವರ ನಿವಾರಣೆ. ತುಳಸಿ ಎಲೆಗಳ ಕಷಾಯ ಜ್ವರ, ಶೀತ, ಕೆಮ್ಮಿಗೆ ಪರಿಣಾಮಕಾರಿಯಾಗಿದೆ. ನಿತ್ಯ ತುಳಸಿ ಸೇವನೆಯಿಂದ ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚುತ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ತುಳಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಲು ಸಹಾಯಕಾರಿಯಾಗಿದೆ. ಮಾನಸಿಕ ಆರೋಗ್ಯಕ್ಕಾಗಿ ತುಳಸಿ ಒತ್ತಡ ನಿವಾರಕ ಗುಣ ಹೊಂದಿದೆ. ಇದನ್ನು ಅಡಾಪ್ಟೋಜೆನ್ ಎಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಪರಿಸರ ಕಾಳಜಿ ಹೊಂದಿರುವ ತುಳಸಿ ಗಿಡವು ವಾತಾವರಣವನ್ನು ಶುದ್ಧಗೊಳಿಸುವ ಸಾಮರ್ಥ್ಯ ಹೊಂದಿದೆ. ಇದು ಆಮ್ಲಜನಕವನ್ನು
ಹೆಚ್ಚು ಬಿಡುಗಡೆ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ಸೊಳ್ಳೆ ಕೀಟಗಳನ್ನು ದೂರ ಇಡುವ ಗುಣವೂ ಇದೆ. ಭಾರತೀಯ ಮನೆಗಳ ಮುಂದೆ ಇರುವ ತುಳಸಿ ಕಟ್ಟೆ ಕೇವಲ ಧಾರ್ಮಿಕ ಸಂಕೇತವಲ್ಲ, ಅದು ಸಾಮಾಜಿಕ ಮತ್ತು ಪರಿಸರ ಸಂದೇಶವೂ ಹೌದು. ಪ್ರತಿದಿನ ತುಳಸಿಗೆ ನೀರು ಹಾಕುವ ಪದ್ಧತಿ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತುಳಸಿ ಮತ್ತು ಮಹಿಳಾ ಸಂಸ್ಕೃತಿ. ಭಾರತೀಯ ಮಹಿಳೆಯರು ತುಳಸಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಟುಂಬದ ಆರೋಗ್ಯ, ಸಮೃದ್ಧಿ ಮತ್ತು ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ಇದು ಮಹಿಳೆಯರ ಧಾರ್ಮಿಕ ಜೀವನದ ಪ್ರಮುಖ ಅಂಶವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ತುಳಸಿ ಕೃಷಿ ವಾಣಿಜ್ಯ ಮಹತ್ವ ಪಡೆದಿದೆ. ಔಷಧಿ ಕಂಪನಿಗಳು, ಆಯುರ್ವೇದ ಉತ್ಪನ್ನಗಳು, ಕಾಸ್ಮೆಟಿಕ್ ಉದ್ಯಮಗಳಲ್ಲಿ ತುಳಸಿಯ ಬೇಡಿಕೆ ಹೆಚ್ಚಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ತುಳಸಿ ಕೃಷಿ ಒಂದು ಲಾಭದಾಯಕ ಉದ್ಯಮವಾಗಿ ಬೆಳೆಯುತ್ತಿದೆ. ತುಳಸಿ ಮತ್ತು ಆಧುನಿಕ ಜೀವನ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ, ಜೀವನ ಶೈಲಿ ರೋಗಗಳು ಹೆಚ್ಚಾಗಿವೆ. ಇಂತಹ ಸಂದರ್ಭದಲ್ಲಿ ತುಳಸಿ ನೈಸರ್ಗಿಕ ಔಷಧವಾಗಿ ಮನುಷ್ಯನಿಗೆ ಆಧಾರವಾಗುತ್ತಿದೆ. ತುಳಸಿ ಟೀ, ತುಳಸಿ ಕ್ಯಾಪ್ಸೂಲ್, ತುಳಸಿ ಎಣ್ಣೆ ಮುಂತಾದ ಉತ್ಪನ್ನಗಳು ಜನಪ್ರಿಯವಾಗಿವೆ. ತುಳಸಿ ಧರ್ಮ ಮತ್ತು ವಿಜ್ಞಾನದ ಸೇತುವೆ. ತುಳಸಿ ಒಂದು ವಿಶಿಷ್ಟ ಉದಾಹರಣೆ. ಧಾರ್ಮಿಕ ನಂಬಿಕೆಯಾಗಿ ಆರಂಭವಾದ ಸಸ್ಯವು ಇಂದು ವೈಜ್ಞಾನಿಕವಾಗಿ ಸಾಬೀತಾದ ಔಷಧೀಯ ಗುಣಗಳ ಮೂಲಕ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇದು ಭಾರತೀಯ ಜ್ಞಾನ ಪರಂಪರೆಯ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ತುಳಸಿ ಕೇವಲ ಒಂದು ಗಿಡವಲ್ಲ, ಅದು ಭಾರತೀಯ ಸಂಸ್ಕೃತಿಯ ಉಸಿರು. ಭಕ್ತಿ, ವಿಜ್ಞಾನ, ಆರೋಗ್ಯ ಮತ್ತು ಪರಿಸರ, ಈ ನಾಲ್ಕನ್ನು ಒಂದೇ ತಂತುವಿನಲ್ಲಿ ಜೋಡಿಸುವ ಶಕ್ತಿ ತುಳಸಿಗೆ ಇದೆ. ಇಂದಿನ ತಲೆಮಾರಿಗೆ ತುಳಸಿಯ ಮಹತ್ವವನ್ನು ತಿಳಿಸುವುದು ಮತ್ತು ಅದನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಮನೆಯ ಮುಂದೆ ಒಂದು ತುಳಸಿ ಗಿಡ ನೆಡುವುದೇ ಒಂದು ಮಹತ್ವದ ಸಂಸ್ಕೃತಿಯ ಕಾರ್ಯವಾಗಬಹುದು. ತುಳಸಿ ಬದುಕಿದ್ದರೆ ಆರೋಗ್ಯ, ಶಾಂತಿ ಮತ್ತು ಸಂಸ್ಕೃತಿ ಬದುಕುತ್ತವೆ. ತುಳಸಿಯನ್ನು ಉಳಿಸಿ